100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ಡೇ 11. ಸೊ ಇವತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ಆ್ಯಸ್ ಇಟ್ ಈಸ್ ಸೇಮ್ ಡಿಟಾಕ್ಸ್ ಡ್ರಿಂಕ್ನ ತೊಗೊಳ್ತಾ ಇದ್ದೀನಿ. 1 ಲೋಟ ಚೆನ್ನಾಗಿ ಬಿಸಿನೀರು ಕಾಯಿಸ್ಕೊಂಡು ಅರ್ಧ ನಿಂಬೆಹಣ್ಣು ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖಾಲಿ ಹೊಟ್ಟೆಲಿ ಮಾರ್ನಿಂಗ್ 6 ಗಂಟೆಗೆ ನಾನು ಈ ಡಿಟಾಕ್ಸನ್ನು ತಗೊಳ್ತಾ ಇದ್ದೀನಿ. ಇದನ್ನು ತಗೊಳ್ಳೋಕ್ಕೂ ಕಷ್ಟ ಅನ್ನೋರು ಅಥವಾ ಆಗ್ತಿಲ್ಲ ಅನ್ನೋರು 1 ಲೋಟ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಬಿಸಿನೀರನ್ನು ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಿಮ್ಮ ಬಾಡಿ ಡಿಟಾಕ್ಸ್ಡ್ ಆಗಿ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನನ್ನ ಚಾನಲಲ್ಲಿ ಸಾಕಷ್ಟು ಡಿಟಾಕ್ಸ್ ಡ್ರಿಂಕ್ಗಳನ್ನು ತೋರಿಸಿದ್ದೀನಿ. 7 ಡೇಸ್ 7 ಡಿಟಾಕ್ಸ್ ಡ್ರಿಂಕ್ ಒಂದು ವಿಡಿಯೋ ಹಾಕಿದ್ದೀನಿ. ನೀವು ಬೇಕಾದರೆ ದಿನ ಒಂದೊಂದು ಆ ರೀತಿ ಕೂಡ ಮಾಡ್ಕೊಳ್ಬೋದು. ಸೊ ನೋಡಿಲ್ಲ ಅಂದರೆ ಹೋಗಿ ವಿಡಿಯೋನ ವಾಚ್ ಮಾಡಿ. ವೆಯ್ಟ್ ಲಾಸ್ ಪೌಡ್ರ್ ವಿಡಿಯೋ ಕೂಡ ಹಾಕಿದ್ದೀನಿ, ಮನೆಯಲ್ಲೇ ಹೋಮ್ ಮೇಡ್ ಹೇಗೆ ಮಾಡ್ಕೊಳ್ಳೋದು ಅಂತ. ಅದು ವಿಡಿಯೋ ಇದೆ. ಒಂದು ಸಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪೂರ್ತಿ ಚೆಕ್ ಮಾಡಿ ವಿಡಿಯೋಗಳನ್ನು ಗೊತ್ತಾಗುತ್ತೆ. ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ. ಅದಾದ ನಂತರ ಬ್ರೇಕ್ಫಾಸ್ಟ್ಗೆ ನಾನು ಸಿಂಪಲ್ ಇಲ್ಲಿ ಈ ಪ್ಲೇಟರ್ನ ರೆಡಿ ಮಾಡ್ಕೊಂಡಿದ್ದೀನಿ. 1 ಸೀಬೆಹಣ್ಣು, 2 ಎಗ್ಗು, ಸೀಡ್ಸು ನ್ಯೂಟ್ರಿಷನ್ಸ್ಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ 1 ಟೇಬಲ್ ಸ್ಪೂನ್ ಸೀಡ್ಸ್ ಎವ್ರಿ ಡೇ ನಮ್ಮ ಡಯಟಲ್ಲಿ ಇರಲೇಬೇಕು. 2 ಎಗ್ ತೊಗೊಂಡಿದ್ದೀನಿ, ಹೋಲ್ ಎಗ್ಗು. ಸೀಬೆಹಣ್ಣಲ್ಲಿ ಲೋ ಕ್ಯಾಲರಿ ಇರುತ್ತೆ, ಹಾಗಾಗಿ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದನ್ನೇ ನನ್ನ ಬ್ರೇಕ್ಫಾಸ್ಟ್ ಪ್ಲೇಟರ್ ಆಗಿ ಮಾಡಿಕೊಂಡಿದ್ದೆ. ಈ ಥರ ನೀವು ಆಗಾಗ ಚೇಂಜಸ್ ಮಾಡ್ಕೊಳ್ತಾ ಇರ್ಬೋದು. ದಿನ ಫುಡ್ಡೇ ತಿನ್ನೋದಕ್ಕಿಂತ ಒಂದಿನ ಫ್ರೂಟು, ಈ ರೀತಿ ಪ್ಲೇಟರ್ಸ್ಗಳನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಸೊ ಹೆಲ್ದಿಯಾಗೂ ಕೂಡ ಇರ್ತೀರ. ಈ ಸೀಡ್ಸು ಕಾಂಬೋ ಆಫರಲ್ಲಿ ಮೀಶೋಲ್ಲಿ ಸಿಗ್ತಾಯಿದೆ, ತುಂಬ ಕಡಿಮೆ ಪ್ರೈಸ್ಗೆ. ಅಂಗಡೀಲಿ ತೊಗೊಳಕ್ಕೋದ್ರೆ ನಿಮಗೆ ಸಾಕಷ್ಟು ರೇಟ್ ಹೇಳ್ತಾರೆ, ಬಟ್ ಕಾಂಬೋ ಆಫರಲ್ಲಿ ಪ್ಯಾಕಪ್ 4 ಏನೋ ಸಿಗ್ತಾಯಿದೆ. ಯಾರಿಗಾದರೂ ಬೇಕಿದ್ದರೆ ಪ್ಯಾಕಪ್ 4 ಅಲ್ಲ, ಪ್ಯಾಕಪ್ 6 ಸಿಗ್ತಾಯಿದೆ. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಇಲ್ಲ ಲಿಂಕ್ ಸೀಡ್ಸ್ ಲಿಂಕ್ ಅಂತ ನಂಗೆ ಕಮೆಂಟ್ ಹಾಕಿದರೆ ಕಳಿಸ್ಕೊಡ್ತೀನಿ. ಆ್ಯಂಡ್ ನಾನು ಲಂಚ್ ಬಾಕ್ಸ್ಗೆ ಸ್ವಲ್ಪ ರೈಸ್, ಸಾಂಬಾರು, ಮಜ್ಜಿಗೆ ಆ್ಯಂಡ್ ಕಪ್ಪು ದ್ರಾಕ್ಷಿನ ತೊಗೊಂಡಿದ್ದೀನಿ. ಯಾವ ಸೀಸ್ನಲ್ ಫ್ರೂಟ್ ಇರುತ್ತೋ ಅದು ತೊಗೊಳ್ಳಿ. ಆದಷ್ಟು ಲೋ ಕ್ಯಾಲರಿ ಫ್ರೂಟ್ಗಳನ್ನು ತೊಗೊಳ್ಬೇಕು. ಹೆಚ್ಚಾಗಿ ತರಕಾರಿ ಫ್ರೂಟ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಫುಡ್ ಜೊತೆಗೆ, ಆವಾಗಲೇ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಸಂಜೆ ಬಂದು ನಾನು ಸ್ವಲ್ಪ ಸ್ನ್ಯಾಕ್ಸ್ಗೆ ಮಖಾನ ಫ್ರೈ ಮಾಡ್ಕೊಂಡಿದ್ದೆ. ಈ ಮಖಾನ ಅಂತೂ ತುಂಬಾ ಒಳ್ಳೆಯದು, ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಸೊ ಸ್ನ್ಯಾಕ್ಸ್ ಟೈಮ್ಗೆ ನೀವು ಇದನ್ನು ಆರಾಮಾಗಿ ತೊಗೊಳ್ಬೋದು. ಇದು ಕೂಡ ಆಫರಲ್ಲಿ ಸಿಗ್ತಾಯಿದೆ, ಮೀಶೋಯಿಂದ ನಾನು ತರಿಸ್ಕೊಂಡಿದ್ದೆ. ಸೊ ಲಿಂಕ್ ಬೇಕಿದ್ದರೆ ಮಖಾನ ಲಿಂಕ್ ಅಂತ ಕೇಳಿ ಲಿಂಕ್ನ ಕೊಡ್ತೀನಿ. ಆ್ಯಂಡ್ ಗ್ರೀನ್ ಟೀ ಅಂತೂ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗಿದೆ ನನಗಂತೂ. ನಾನು 8 kg ತೂಕ ಇಳಿಸ್ಕೊಳ್ಳಿಕ್ಕೆ ಸೊ ಎಷ್ಟೊಂದು ಈ ಗ್ರೀನ್ ಟೀದೆ ಒಂದು ಪಾತ್ರ ಅಂತ ಹೇಳ್ಬೋದು, ಅಷ್ಟು ಹೆಲ್ಪ್ ಆಗಿದೆ. ಇದ್ರ ಲಿಂಕ್ ಬೇಕಿದ್ರೂ ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಇಲ್ಲಾಂದರೆ ಗ್ರೀನ್ ಟೀ ಲಿಂಕ್ ಅಂತ ಹಾಕಿದರೆ ನಾನು ನಿಮಗೆ ಖಂಡಿತವಾಗ್ಲೂ ನಿಮ್ಮ ಕಮೆಂಟ್ಗೆ ಲಿಂಕನ್ನು ಕಳಿಸ್ಕೊಡ್ತೀನಿ. ಅದರಿಂದ ನೀವು ಆರ್ಡರ್ ಮಾಡ್ಕೊಳ್ಬೋದು. ಜಸ್ಟ್ 150 ರೂಪಾಯಿ ಒಳಗಡೆ ನಿಮ್ಗೆ ಅದು ಸಿಗುತ್ತೆ. ಇವಾಗ ಇನ್ನೂ ಆಫರ್ ಕೂಡ ಬಿಟ್ಟಿದ್ದಾರೆ, ಪ್ಯಾಕಪ್ 4 ಕೂಡ ಬಿಟ್ಟಿದ್ದಾರೆ 200 ರೂಪಾಯಿಗೆ. ಸೊ ಕೊಡ್ತೀನಿ ಲಿಂಕ್, ಬೇಕಂದರೆ ಲಿಂಕ್ ಅಂತ ಕೇಳಿ. ಸಂಜೆ ಬಂದು ನನ್ನ ಸ್ನ್ಯಾಕ್ಸ್ ಟೈಮನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಸ್ನ್ಯಾಕ್ಸ್ಗೆ ನೀವು ಫ್ರೂಟ್ಸ್ ತೊಗೋಬೋದು, ಇಲ್ಲ ಚಿಕ್ಕಿ ತೊಗೊಳ್ಬೋದು, ಪ್ರೋಟೀನ್ಗೂ ಸೋರ್ಸ್ ಕಡಲೆಕಾಯಿ ಬೀಜ ತೊಗೊಳ್ಬೋದು, ಇಲ್ಲ ಹುರುಗಡ್ಲೆ ತೊಗೊಳ್ಬೋದು, ಡ್ರೈ ಫ್ರೂಟ್ಸ್ ತೊಗೊಳ್ಬೋದು, ತರಕಾರಿ ತಿನ್ಬೋದು. ಈ ಥರ ಸ್ನ್ಯಾಕ್ಸ್ ಟೈಮ್ಗೆ ನೀವು ಮಾಡ್ಕೊಳ್ಬೋದು. ನಾನು ಎವ್ರಿ ಡೇ ಸ್ನ್ಯಾಕ್ಸ್ ತೊಗೊಳ್ಳಲ್ಲ, ಯಾವತ್ತೂ ಒಂದಿನ ತಿನ್ನಬೇಕು ಅಂತ ಅನಿಸಿದರೆ ಸ್ನ್ಯಾಕ್ಸ್ನ ಈ ರೀತಿ ತೊಗೊಳ್ತೀನಿ. ಮಖಾನ ಈಸ್ ಬೆಸ್ಟ್ ಅಂತಲೇ ಹೇಳ್ತೀನಿ, ಬೇಗ ವೆಯ್ಟ್ ಲಾಸ್ ಆಗುತ್ತೆ ಆ್ಯಂಡ್ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ಗೆ. ಸೊ ಸಾಕಷ್ಟು ಜನ ಕೇಳ್ತಾನೆ ಇರ್ತೀರ, ವೆಯ್ಟ್ ಸ್ಟ್ರಕ್ ಆಗಿದೆ, ವೆಯ್ಟಿಗೆ ಲಾಸ್ ಆಗ್ತಾನೆ ಇಲ್ಲ ಅಂತ. ಬಟ್ ನೀವು ತಿನ್ನೋವಂಥ ಫುಡ್ಡು ಎಷ್ಟು ತಿಂತೀರಾ ಅನ್ನೋದಕ್ಕಿಂತ ಯಾವ ಫುಡ್ ತಿಂತಿದ್ದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ನೀವು ತೊಗೊಳ್ಳೋವಂಥ ಫುಡ್ ಪ್ಲೇಟರು ಕರೆಕ್ಟಾಗಿ ಡಯಟ್ ಪ್ಲ್ಯಾನನ್ನೇ ಫಾಲೋ ಮಾಡೋ ಹಾಗಿರಬೇಕು. ನೀವು ಹಣ್ಣು ತಿಂತೀವಿ ಅಂತ ಹೇಳಿ ಒಂದು 4 ಸಪೋಟ ತಿಂದರೆ ವೆಯ್ಟ್ ಗೇನ್ ಆಗೇ ಆಗುತ್ತೆ, ಯಾಕಂದರೆ ಸಪೋಟ ಅಲ್ಲಿ ಹೈ ಕ್ಯಾಲರಿ ಇರುತ್ತೆ. ಸೊ ಹಾಗಾಗಿ ನೀವು ವೆಯ್ಟ್ ಗೇನ್ ಆಗೋ ಅಂಥದ್ದನ್ನ ಬಿಟ್ಟು ಲೋ ಕ್ಯಾಲರಿ ಫುಡ್ಗಳನ್ನು ತೊಗೊಳ್ಬೇಕು. ಸಂಜೆ ಆ್ಯಸ್ ಇಟ್ ಈಸ್ ಅರ್ಧ ಅವರ್ ನಾನು ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಕ್ಸಸೈಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ನಿಮ್ಮ ಬಾಡಿನ ಎಷ್ಟು ಕ್ಲೆನ್ಸ್ ಮಾಡ್ತೀರೋ ಅಷ್ಟು ಬೇಗ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ಇಲ್ಲಾಂದರೆ ಬರೀ ತಿಂದುಬಿಟ್ರೆ ಮಾತ್ರ ವೆಯ್ಟ್ ಲಾಸ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ಫುಡ್ ಎಷ್ಟು ಇಂಪಾರ್ಟೆಂಟು, ಅದ್ರ ಜೊತೆಗೆ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಕರೆಕ್ಟಾಗಿ ಫುಡ್ ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಫಾಲೋ ಮಾಡ್ತೀವೋ ಆವಾಗ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ನಿಮಗೆ ಗೊತ್ತಿರುವಂಥ ಸಿಂಪಲ್ ಎಕ್ಸಸೈಸ್ಗಳನ್ನೇ ಮಾಡಿಕೊಳ್ಳಿ ಮನೆಯಲ್ಲಿ. ನಿಮಗೇನೋ ಎಕ್ಸಸೈಸ್ ಗೊತ್ತಾಗಲ್ಲ, ನಮ್ಗೆ ಕಷ್ಟ ಆಗುತ್ತೆ ಅನ್ನೋರು ಆರಾಮಾಗಿ ವಾಕ್ ಅಂತೂ ಎಲ್ಲರಿಗೂ ಮಾಡೋಕ್ಕೆ ಬಂದೇ ಬರುತ್ತೆ. ಒಂದು ಹಾಫ್ ಆನ್ ಅವರ್ ಆರ್ ಮುಕ್ಕಾಲು ಅವರ್ ನೀವು ವಾಕ್ ಮಾಡ್ಕೊಳ್ಳೋದ್ರಿಂದ ಬೇಗ ನಿಮ್ಮ ಒಂದು ಡಯಟು ಅಂದರೆ ಪ್ಲ್ಯಾನು ಸಕ್ಸಸ್ಫುಲ್ ಆಗುತ್ತೆ.
ಸೊ ಈ ಥರ ನನಗೆ ಗೊತ್ತಿರುವಂಥ ಸಿಂಪಲ್ ಎಕ್ಸಸೈಸ್ಗಳನ್ನೇ ಮಾಡ್ಕೊಳ್ತೀನಿ. ನನಗೂ ಹೆವಿ ಎಕ್ಸಸೈಸ್ಗಳು ಬರಲ್ಲ, ಸೊ ಟ್ರೈವ್ ಮಾಡೋಕ್ಕೆ ಹೋಗಲ್ಲ. ನನಗೆ ಕಂಫರ್ಟೇಬಲ್ ಅನಿಸೋಂಥ ಕನ್ವೀನಿಯೆಂಟ್ ಆಗಿರುವಂಥ ಒಂದಷ್ಟು ಎಕ್ಸಸೈಸ್ಗಳನ್ನು ನಾನು ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ನಾನು 1 ಅವರ್ 2 ಅವರ್ ಎಷ್ಟು ಫ್ರೀ ಸಿಗುತ್ತೋ ಅಷ್ಟು ಶಟಲ್ ಕೂಡ ಆಡ್ತೀನಿ. ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟಿರುತ್ತೋ ಅಷ್ಟು ಬೇಗ ನಮಗೆ ವೆಯ್ಟ್ ಲಾಸ್ ಜರ್ನಿ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಎಕ್ಸಸೈಸು, ವಾಕಿಂಗು ಅಥವಾ ಈ ಥರ ಶಟಲ್ ಆಡೋದು, ಸ್ಕಿಪ್ಪಿಂಗ್ ಮಾಡೋದು ಇದೆಲ್ಲ ತುಂಬ ಇಂಪಾರ್ಟೆಂಟು ನಮ್ಮ ಡಯಟಲ್ಲಿ. ಇದನ್ನು ಕೂಡ ಫಾಲೋ ಮಾಡಿ, ಆವಾಗ ವೆಯ್ಟ್ ಲಾಸ್ ಆಗುತ್ತೆ. ಕೆಲವರು ಫುಡ್ ಪ್ಲೇಟ್ ಫಾಲೋ ಮಾಡಿಬಿಟ್ಟು ಎಕ್ಸಸೈಸ್ ಮಾಡಿರಲ್ಲ, ಹಾಗಾಗಿ ವೆಯ್ಟ್ ಲಾಸ್ ಆಗೋಲ್ಲ. ರಾತ್ರಿ ಊಟಕ್ಕೆ ನಾನು ಸ್ವಲ್ಪ ಪಪಾಯ ತೊಗೊಂಡಿದ್ದೀನಿ ಆ್ಯಂಡ್ ಸಲಾಡ್ನ ತೊಗೊಂಡಿದ್ದೀನಿ. ರಾತ್ರಿ ಆದಷ್ಟು ಊಟ ಲೈಟಾಗಿರಲಿ. ಏನಾದರೂ ಒಂಚೂರು ಹೆವಿ ಫುಡ್ ತೊಗೊಳ್ತೀರಾ ಅಂದರೆ ನೀವು ಬೇಗ ಊಟ ಮಾಡ್ಕೊಳ್ಬೇಕು. ಒಂದು 6:30-7 ಗಂಟೆ ಒಳಗಡೆ ಊಟ ಮಾಡಿಕೊಂಡು ಮತ್ತು ಎಕ್ಸಸೈಸ್ ಎಲ್ಲ ಮಾಡಿಕೊಂಡ್ರೆ ಬೇಗ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ಇಲ್ಲಾಂದರೆ ಈ ಥರ ಲೈಟ್ ಫುಡ್ಗಳು, ಫ್ರೂಟ್ ಸಲಾಡು, ತರಕಾರಿ ಸಲಾಡು, ಫ್ರೂಟ್ಸು, ಗಂಜಿ, ಸೂಪು, ಇಲ್ಲ ಜ್ಯೂಸ್ಗಳು, ಈ ಥರದ್ದೇ ನೀವು ತಗೊಳ್ಬೇಕಾಗತ್ತೆ. ಸೊ ನಿಮ್ಮ ಬಾಡಿಗೆ ಪ್ರೋಟೀನು, ನ್ಯೂಟ್ರಿಷಿಯನ್ಸು, ಸೀಡ್ಸ್ ಅಂತೂ ಮಸ್ಟ್ ಆ್ಯಂಡ್ ಶುಡ್, ಒಮೆಗಾ 3 ಇರುತ್ತೆ. ಸೊ ಹಾಗಾಗಿ ನಿಮ್ಮ ಫ್ಯಾಟ್ ಬರ್ನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಎಲ್ಲದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಂದು ಸಲ ಚೆಕ್ ಮಾಡಿ. ಸೊ ಅಲ್ಲಿ ಸಿಗಲಿಲ್ಲ, ಗೊತ್ತಾಗಲಿಲ್ಲ ಅಂದರೆ ನಿಮ್ಗೆ ಯಾವುದು ಲಿಂಕ್ ಬೇಕೋ ಪ್ರಾಡಕ್ಟ್, ಆ ಲಿಂಕ್ದ ಹೆಸರು ಹಾಕಿ ಪ್ರಾಡಕ್ಟ್ ಲಿಂಕ್ ಹಾಕಿದರೆ ನಾನು ನಿಮ್ಮ ಕಮೆಂಟ್ಗೆ ಲಿಂಕನ್ನು ಕಳಿಸ್ಕೊಡ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವೆಯ್ಟ್ ಲಾಸ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನನ್ನ 100 ಡೇ ಚಾಲೆಂಜ್ ಕಂಪ್ಲೀಟ್ ಮಾಡೋರಿಗೂ ನನ್ನ ಜೊತೆಗಿರಿ, ಮುಂದೆನೂ ನನ್ನ ಜೊತೆಗಿರಿ, ಇದೇ ರೀತಿ ಸಪೋರ್ಟ್ ಮಾಡಿ. ಸೊ ನಿಮಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.